ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಳು ನನ್ನ ಮಗಳು ಗೊಂಬೆ ಅಂತ ಇವಳ ಹೆಸರು. ಲಾಸ್ಟ್ ಬ್ಲಾಗ್ ಹೇಳಿದ್ದೆ ನನ್ನ ಮಗಳಿಗೆ ಯಾರು ಏನು ಅಂತ ಹೇಳ್ತೀನಿ ಅಂತ. ಇವಳು ಪ್ಲೇ ಗ್ರೂಪ್ ಹಾಕಿದ್ದೀನಿ, ನಾನು ಪ್ಲೇ ಗ್ರೂಪ್ ಹೋಗ್ತಾಳೆ. ಇವಳು ಬಂದು ಪ್ಲೇ ಗ್ರೂಪ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ 12:30 ಆಗಿತ್ತು. ಮಲ್ಲಿಗೆ ಎದ್ದು ಊಟ ಮಾಡಿದ್ಲು. ಮಾಡಿ ಇವಾಗ ಆಟ ಆಡ್ತಾ ಇದ್ದಾಳೆ. ನೋಡಿ, ಆಟ ಸಾಮಾನೆಲ್ಲ ತೊಗೊಂಡು ಹರಡಿಕೊಂಡು ಆಟ ಆಡ್ತಾ ಇದ್ದಾಳೆ. ಇವಳ ಜೊತೆಗೆ ನನ್ನ ಮಗ ಸಣ್ಣ 10 ಮಂತ್ಸು. ಸೊ ಅವನು ಕೂಡ ಎಲ್ಲ ಯಾವುದು ಆಟ ಸಾಮಾನು ತೊಗೊಂಡು ಆಟ ಆಡ್ತಾ ಇದ್ದಾನೆ. ಅಡುಗೆ ಮಾಡ್ತಾಳಂತೆ, ಹಣ್ಣು ಕಟ್ ಮಾಡ್ತಾಳಂತೆ, ಅದೆಲ್ಲ ಆಟ ಆಡಿ ಇವಾಗ ರೆಡಿ ಮಾಡಿದ್ದೀನಿ. ಅವಳು ಕಾಕ ಮನೆಗೆ ಹೋಗಬೇಕು ಅಂತ. ಸೊ ಮನೆ ಹತ್ರನೇ ಇರೋದು ಅವ್ರ ಮನೆ, ನಮ್ಮ ಇದನ್ನ ಮನೆ. ಅಲ್ಲಿ ಹೋಗ್ತಾಳೆ ಸಾಯಂಕಾಲ. ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿ 8-8:30 ಹಂಗೆ ಬರ್ತಾಳೆ ಮನೆಗೆ. ಬಸೋದಕ್ಕೆ ನಾನು ಹೋಗ್ತೀನಿ ಅಂದರು. ಸರಿ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ಆಚೆ ಹೋಗಿ ವೇಟ್ ಮಾಡ್ತಾ ಇದ್ಲು ಕುತ್ಕೊಂಡು. ಕಾಕ ಬಂದಿಲ್ಲ ಅಂತ. ಸೊ ಮನೇಲಿ ಮಗ ಮಲಗಿದ್ದ, ಅವ್ನು ಕಳಿಸ್ಬಿಟ್ಟು ಬಂದೆ. ಅವ್ನು ಮಲಗಿದ್ದ ಅಂತಂದೇಳಿ ಸ್ವಲ್ಪ ಕೆಲಸ ಮಾಡ್ಕೊತಾ ಇತ್ತು ಅಂತಂದು ಎಲ್ಲ ಹರಡಿದ್ರಲ್ಲ ಎಲ್ಲವನ್ನು ನೀಟಾಗಿ ಎಲ್ಲ ಎತ್ತಿಡ್ತಾ ಇದ್ದೆ. ಸೊ ಮತ್ತು ಬೇಕಲ್ಲ ಅವ್ರಿಗೆ ಆಟ ಆಡಲಿಕ್ಕೆ, ಅದಕ್ಕೆ ಒಂದು ಚೀಲ ಮಾಡಿದ್ದೆ, ಅಂದರೆ ಬ್ಯಾಗು, ಅದರಲ್ಲೆಲ್ಲ ಹಾಕಿ ಇಡ್ತಾ ಇದ್ದೆ. ಸೊ ಎಲ್ಲ ಹಾಕಿ ಇಟ್ಟು ಮತ್ತು ಕಸ ಎಲ್ಲ ಗುಡಿಸ್ಬೇಕು ಅಂತಂದು ಎಲ್ಲ ಎತ್ತಿಟ್ಟೆ. ಇವಾಗ ದೇವ್ರ ಮನೆ ಕಸ ಮತ್ತು ಆಚೆ ಕಸ, ಮನೆ ಒಳಗಡೆದು ಆಚೆದು ಎಲ್ಲ ಗುಡಿಸಿ ಸಾಯಂಕಾಲ 6 ಗಂಟೆ ಆಗಿತ್ತು. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಡ್ರಾಯ್ತು. ಮತ್ತು ಮಗ ಇದ್ದು ಅಳ್ತಾನೆ ಅಂತಂದು ಬೇಗ ಮುಗಿಸ್ಕೊಂಡ್ರಾಯ್ತು. ಹಸ್ಬೆಂಡ್ ಬೇರೆ ಎಲ್ಲ ಆಚೆ ಹೋಗಿದ್ರು. ಹಾಗಾಗಿ ಎಲ್ಲ ಎತ್ತಿಡ್ತಾ ಇದ್ದೆ. ಎತ್ತಿಟ್ಟು ಇವೆಲ್ಲ ನೀಟಾಗಿ ಒಳಗಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ. ಸೊ ದೇವ್ರ ಮನೆ ಕೂಡಿಸ್ತಾ ಇದ್ದೆ. ದೇವ್ರ ಮನೆ ಕೂಡಿಸ್ಕೊಂಡು ಹಾಲ್ ಕೂಡಿಸ್ಕೊಂಡು ಆಚೆ ಬಾಗಿಲಿಗೆ ಹೋಗ್ಬಿಟ್ಟು ಎಲ್ಲ ಗುಡಿಸ್ಕೊಂಡು ಬಾಗಿಲು ನೀರೆಲ್ಲ ಹಾಕಿಬಿಟ್ಟು ಬಂದು ನಾವು ಲಿಂಗೈತಿ ಅಲ್ವಾ. ಸೊ ಊರಲ್ಲೆಲ್ಲ ವಿಭೂತಿ ಹಚ್ಕೊತೀವಿ, ಅದೇ ಥರ ಇಲ್ಲಿ ನಾನು ವಿಭೂತಿ ಹಚ್ಕೊಂಡೆ. ಸೊ ಇರೋದು ನಾವು ಬೆಂಗಳೂರಲ್ಲಲ್ವ ಇವಾಗ, ಅದಕ್ಕೆ ಆಮೇಲೆ ವಿಭೂತಿ ಎಲ್ಲ ಹಚ್ಕೊಂಡು ಒಂದು ದೀಪ ಹಚ್ತಾ ಇದ್ದೆ. ನಾವು ದೀಪ 2 ಕಡೆ ಹಚ್ತಾ ಇದ್ದೆ, ಅಲ್ಲಿ 2 ಕಡೆ ದೀಪ ಹಚ್ಚಿದೆ. ಸೊ ಹಚ್ಚಿ ಫೈನಲ್ಲಾಗಿ ಟೀ ಮಾಡಿಕೊಂಡು ಸ್ವಲ್ಪ ಅವಲಕ್ಕಿ ಇತ್ತು, ಅವಲಕ್ಕಿ ಸಾಯಂಕಾಲ 6 ಗಂಟೆಗೆ ಬರುತ್ತಲ್ವ. ಸೊ ರಾಘವೇಂದ್ರ ಸ್ವಾಮಿದು ಅದು ನೋಡ್ತಾ ನಾನು ನಾಷ್ಟ ಮಾಡ್ತಾಯಿದ್ದೆ. ಸೊ ನನ್ನ ಬ್ಲಾಗ್ಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇದೇ ಥರ ನಾನು ಬ್ಲಾಗ್ಸ್ ಮಾಡ್ತಾಯಿರ್ತೀನಿ. ಸೊ ಸಪೋರ್ಟ್ ಮಾಡಿ.